ಎಜಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆಯ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಮತ್ತು ಅವರಿಗೆ ಅತ್ಯಾಧುನಿಕ ಕ್ರೀಡಾ ಮೂಲ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಸಚಿವ ಎಚ್.ಕೆ. ಪಾಟೀಲರು ನಿರಂತರ ಶ್ರಮಿಸ್ತಾ ಇದ್ದು, ಅದರ ಪ್ರತಿಫಲವಾಗಿ ಗದಗ ನಗರದಲ್ಲಿ ಹೊರಾಂಗಣ ಮತ್ತು ಒಳಾಂಗಣದ ಎಲ್ಲ ವಿಭಾಗದ ಕ್ರೀಡೆಗಳಿಗೆ ಮೈದಾನ ಇರುವುದು ರಾಜ್ಯದಲ್ಲೇ ಗದಗ ವಿಶೇಷತೆ ಹೊಂದಿದೆ ಎಂದು ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೃಷ್ಣೇಗೌಡ ಹೇಳಿದ್ದಾರೆ. ನಗರದ ರೈಲ್ವೆ ಮೈದಾನದಲ್ಲಿ ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ಗದಗ ಜಿಲ್ಲೆ ವತಿಯಿಂದ ರವಿವಾರ ಆಯೋಜನೆ ಮಾಡಲಾಗಿದ್ದ ರಾಜ್ಯ ಮಟ್ಟದ ಫುಟ್ಬಾಲ್ ಟೂರ್ನಮೆಂಟ್ ಸಸಿಗೆ ನೀರು ಎರೆಯುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕ್ರೀಡಾಂಗಣದ ವ್ಯವಸ್ಥೆ ಇಲ್ಲದೆ ಅಲ್ಲಿನ ಪ್ರತಿಭೆಗಳು ಬೇರೆ ನಗರಗಳಿಗೆ ಹೋಗಿ ಅಭ್ಯಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಿದೆ. ಗದಗ್ನ ಮುಳಗುಂದ ರಸ್ತೆಯಲ್ಲಿ ಫುಟ್ಬಾಲ್ ಕ್ರೀಡಾಂಗಣವಿದೆ. ಜಿಲ್ಲೆಯಲ್ಲಿ ಈಗ 200 ಫುಟ್ಬಾಲ್ ಆಟಗಾರರಿದ್ದು ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುತ್ತಾ ಇದ್ದಾರೆ. ಗದಗ ಬೆಟಗೇರಿ ನಗರದ ಹೃದಯ ಭಾಗದಲ್ಲಿ ಅಂದಾಜು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಸುಸಜ್ಜಿತ ಟರ್ಫ್ ಹಾಕಿ ಕ್ರೀಡಾಂಗಣವಿದೆ. ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣ ಹಾಗೂ ಅತಿ ದೊಡ್ಡದಾದ ಹಾಗೂ ಸುಸಜ್ಜಿತ ಒಳಾಂಗಣ ಕ್ರೀಡಾಂಗಣವಿದೆ ಎಂದಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕ್ರೀಡಾ ಅಭ್ಯಾಸಕ್ಕಾಗಿ ಹಾಕಿ ಕ್ರೀಡಾಂಗಣ, ಈಜುಕೊಳ, ಸುಸಜ್ಜಿತ ಕ್ರೀಡಾಂಗಣದಂತಹ ಸೌಕರ್ಯ ಒದಗಿಸಿದೆ. ಜೊತೆಗೆ ಮಕ್ಕಳಿಗೆ ಉತ್ತಮ ತರಬೇತುದಾರರನ್ನ ನೀಡಿ ಸಚಿವರು ಆದ ಎಚ್.ಕೆ. ಪಾಟೀಲರು ಪ್ರೋತ್ಸಾಹಿಸುತ್ತಿರುವುದು ಸ್ಮರಣೀಯ ಎಂದಿದ್ದಾರೆ. ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ರಾಜ್ಯಾಧ್ಯಕ್ಷ ಮಂಜುನಾಥ್ ಎಸ್ ರಾಠೋಡ್ ಮಾತನಾಡಿ, ಹಾಕಿ, ಕುಸ್ತಿ, ಸೈಕ್ಲಿಂಗ್ ಕ್ರೀಡೆಯಲ್ಲಿ ಗದಗ ಜಿಲ್ಲೆಯ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡಿದ್ದಾರೆ. ಇಲ್ಲಿನ ಕುಸ್ತಿಪಟುಗಳ ಪಟ್ಟುಗಳಿಗೆ ಹೊರ ರಾಜ್ಯಗಳ ಕ್ರೀಡಾಪಟುಗಳು ಫಿದಾ ಆಗಿದ್ದಾರೆ. ಈ ಮೂಲಕ ಗದಗ ಜಿಲ್ಲೆ ಕುಸ್ತಿಯ ತವರು ಎಂದೇ ಜನಜನಿತವಾಗಿದೆ. ಅಂತೆಯೇ ಹಾಕಿ, ಫುಟ್ಬಾಲ್ ಕ್ರೀಡೆಯಲ್ಲೂ ಕೂಡ ಗದಗ ಜಿಲ್ಲೆಯ ಛಾಪು ರಾಷ್ಟ್ರಮಟ್ಟದಲ್ಲಿ ಮೂಡಿದೆ ಎಂದಿದ್ದಾರೆ. ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ಗದಗ ಜಿಲ್ಲೆ ಇವರ ವತಿಯಿಂದ ಆಯೋಜಿಸಲಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಕಪ್ ಅನ್ನುವಂತ ಈ ಒಂದು ಟೂರ್ನಮೆಂಟ್ನ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಮಂಜುನಾಥ್ ರಾಥೋಡ್ ರವರೇ, ನಗರಸಭೆಯ ಅಧ್ಯಕ್ಷರು, ನಮ್ಮೆಲ್ಲರ ಮುಖಂಡರಾಗಿರ್ತಕ್ಕಂಥ ಕೃಷ್ಣ ಪರಾಪುರ್ ಅವರೇ, ವಿಜಯ್ ಕಲ್ಮನಿ ಅವರೇ, ಮಂಜು ಪೂಜಾರ್ ಅವರೇ, ಮಂಜು ಬಾಗಲಕೋಟೆ ಅವರೇ, ಅಹಮದ್ ಕಾಜಿ ಅವರೇ, ಅಶೋಕ್ ಹಾದಿಮನಿ ಅವರೇ, ಅಶೋಕ್ ಕಟ್ಟಿಮನಿ ಅವರೇ, ಬಸವರಾಜ್ ಬಳ್ಳಾರಿ ಅವರೇ, ರಾಘವೇಂದ್ರ ಪರಾಪುರ್ ಅವರೇ, ಗೋಪಾಲ್ ಕೋನಿಮನಿ ಅವರೇ, ನವೀನ್ ಭಂಡಾರಿ ಅವರೇ, ಆಯೋಜಿಸಲಾಗಿರ್ತಕ್ಕಂಥ ಶಿವು ಅವರೇ, ವಿಷ್ಣು ಅವರೇ, ಮಲ್ಲಿಕ್ರವರೇ, ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಯುವ ಸಂಘಟಕರೇ, ಭಾಗವಹಿಸುವಂತ ಎಲ್ಲ ಕ್ರೀಡಾಪಟುಗಳೇ, ಮೊದಲನೇದಾಗಿ ಫುಟ್ಬಾಲ್ ಟೂರ್ನಮೆಂಟ್ ಅನ್ನ ನೀವು ಏನು ಆಯೋಜನೆ ಮಾಡಿದ್ದೀರಿ, ಅದರ ಜೊತೆಗೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಆಯೋಜಿಸಲಾದ ಈ ಟೂರ್ನಮೆಂಟ್ ಅನ್ನ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಟಿದ್ದಕ್ಕೆ ಹಾಗೂ ಅದಕ್ಕೆ ಫುಟ್ಬಾಲ್ ಅಂತಂದು ನೀವು ಅದನ್ನ ಸೆಲೆಕ್ಟ್ ಮಾಡಿ ನಿರ್ಣಯ ಮಾಡಿ ಆಯೋಜಿಸಿದ್ದಕ್ಕೆ ಎಲ್ಲ ಸಂಘಟಕರಿಗೆ ವಿಶೇಷ ಅಭಿನಂದನೆಗಳನ್ನ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಗದಗ್ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲ ನನ್ನ ಯುವ ಸಂಘಟಕರು, ಯುವ ಮಿತ್ರರಿಗೆ ಹೇಳೋದಕ್ಕೆ ಬಯಸ್ತೀನಿ, ನಮ್ಮಲ್ಲಿ ಎಷ್ಟು ಕ್ರೀಡೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ನಡೀತಾವು, ಬಹುಶಃ ನಮ್ಮ ರಾಜ್ಯದಾಗ ಬೇರೆ ಯಾವುದೂ ಮತಕ್ಷೇತ್ರದಾಗ ಇಷ್ಟೊಂಡ ನಡೆಯಕ್ ಸಾಧ್ಯನೇ ಇಲ್ಲ. ಇದಕ್ಕೆ ಸಾಕ್ಷಿ ನಾನ ಅಂತ ತಿಳ್ಕೋರಿ ನೀವು. ಯಾಕಂದ್ರ ಬೇರೆ ಬೇರೆ ಕ್ಷೇತ್ರದಿಂದ ಬಂದವ್ರನ್ನ ನಾವು ಸಂಪರ್ಕ ಮಾಡ್ತಿರ್ತೀವಿ. ನಾನು ಅವ್ರಿಗೆ ಮೊದಲನೇ ಪ್ರಶ್ನೆ ಕೇಳ್ತೀನಿ, ನಿಮ್ಮಲ್ಲಿ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಹೆಂಗೈತಿ, ಕ್ರೀಡೆಗೆ ಸಂಬಂಧಪಟ್ಟಂತ ಪ್ರೋತ್ಸಾಹ ಇರ್ತಕ್ಕಂಥ ವಾತಾವರಣ ಆಯ್ತೋ ಇಲ್ಲೋ ಅಂತಂದು ನಾನು ಅವ್ರಿಗೆ ಹಂಗ ಸಂವಾದ ಮಾಡ್ಬೇಕಾದ್ರೆ, ಚರ್ಚೆ ಮಾಡ್ಬೇಕಾದ್ರೆ ಕೇಳ್ತಿರ್ತೀವಿ. ಬಹಳಷ್ಟು ಮಂದಿ ಏನಂತಾರ, ನಮ್ಮಲ್ಲಿ ಏನ್ ಗ್ರೌಂಡೇ ಇಲ್ಲ ಬಿಡ್ರಿ ಗೌಡ್ರೆ, ಗ್ರೌಂಡ್ ಮಾಡಿಸ್ಬೇಕು, ಈಗ ನಾವ ಒಂದು ಬೇಡಿಕೆ ಇಟ್ಟು ಅನುದಾನ ಕೇಳಾಕತ್ತೀವಿ, ಇನ್ನ ಗ್ರೌಂಡೇ ಆಗಿಲ್ಲ ಅಂತಂದ ಹೇಳ್ತಿರ್ತಾರ. ಇನ್ನೊಂದ್ ಕಡೆ ನಮ್ಮನ್ನೆಲ್ಲ ಹಚ್ಕೊಳಂಗಿಲ್ಲ ಬಿಡ್ರಿ, ಅದು ಏನೇ ಇದ್ರು ಭಾಳ ಅಂದ್ರ ಆ ಜಿಲ್ಲಾ ಮಟ್ಟದಾಗ ಏನ್ ಸ್ಕೂಲ್ ಕ್ಲಸ್ಟರ್ ಮಟ್ಟದಾಗ ಮಾಡ್ತಾರಲ್ಲ,
ಕ್ಲಸ್ಟರ್ ಮಟ್ಟ ತಾಲೂಕ್ ಮಟ್ಟ ಅಂತಂದ ಅವು ಅಷ್ಟೇ ನಮ್ಮಲ್ಲಿ ನಡೆಯುವ ಅಂತಂದ ಹಂಚ್ಕೊಂತಿರ್ತಾರ ಅವ್ರು. ಆದ್ರೆ ನಮ್ಮ ಭಾಗದಾಗ ಹಂಗಲ್ಲ. ನಮ್ಮ ಭಾಗದಾಗ ಇಲ್ಲಿ ನಮ್ಮ ರೈಲ್ವೆ ಕ್ವಾರ್ಟರ್ಸ್ ಗ್ರೌಂಡ್ದಾಗ ಒಂದ್ ಫುಟ್ಬಾಲ್ ಟೂರ್ನಮೆಂಟ್ ಮಾಡಿದ್ರೆ ಇನ್ನೊಂದ್ ಅಲ್ಲಿ ಕನಕ್ ಭವನ್ ಕಡೆ ಇನ್ನೊಂದ್ ಅವ್ರು ಮಾಡ್ತಿರ್ತಾರ, ಕನಕ್ ಭವನ್ ಕಡೆ ಅವ್ರು ಮಾಡಕತ್ತಿದ್ರೆ ಇನ್ನೊಂದ್ DC ಮಿಲ್ ಕಡೆ ಅವ್ರು ಇನ್ನೊಂದ್ ಮಾಡ್ತಿರ್ತಾರ. ಅಷ್ಟ ನಾವ್ ಏನು ವಿನಂತಿ ಮಾಡ್ತೀವಿ ಅಂದ್ರೆ ಒಂದೇ ಡೇಟಿಗೆ ಇಟ್ಕೊಬಿಡ್ರಿ ಎಲ್ಲಾರು ನೀವು ಮತ್ತ ಅಂತಂದ್ ಅಷ್ಟೇ ಕೇಳ್ತಿರ್ತೀವಿ ನಾವು. ಉದ್ದೇಶ ಎಲ್ಲ ನಾವು ಯುವಕರು ಅರ್ಥ ಮಾಡ್ಕೋಬೇಕು. ನಾವು ಭಾರಿ ಪುಣ್ಯವಂತರು. ನಮಗೆ ಯಾವ್ದೇ ರೀತಿಯ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೊರತೆನೇ ಇಲ್ಲ. ನೀವೇನಾದ್ರೂ ಇಂಥದ್ದೊಂದು ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಹಾಕ್ಬೇಕ್ರಿ ಗೌಡ್ರ ಅಂತಂದ್ ಏನಾದ್ರು ವಿಚಾರ ಮಾಡ್ಬೇಕಾದ್ರೆ ಆ ಸ್ಪೋರ್ಟ್ಸ್ ಹೊಸಾದಿರ್ಬೇಕು ನೋಡ್ರಿ. ಅಂತಷ್ಟೇ ನಾವು ಏನಾದ್ರು ಹೊಸದ್ ಮಾಡಕ್ ಸಾಧ್ಯ ಆಕೈತಿ. ಕ್ರಿಕೆಟ್ ಹಿಡೀರಿ, ಫುಟ್ಬಾಲ್ ಹಿಡೀರಿ. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡ ವಿಜಯ ಕಲ್ಮನಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಬಳ್ಳಾರಿ, ಗದಗ ಬೆಟಗೇರಿ ನಗರಸಭೆ ಅಧ್ಯಕ್ಷ ಕೃಷ್ಣ ಪರಪೂರ ಶ್ರೀ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.